ಹಾಕ ಬರ್ತಾ ಇದ್ದೀರಾ, ಡಿಸಿಸಿ ಬ್ಯಾಂಕ್ ಕೂಡ ನಾಮಪತ್ರ ಸಲ್ಲಿಸಿದ್ದೀರಾ, ಏನು ಹೇಳ್ತೀರಾ ಸರ್? ಖುಷಿ ಆಗುತ್ತೆ. ಇವತ್ತೆಲ್ಲ ಜಿಲ್ಲಾ ಲೀಡ್ರುಗಳು, ನಮ್ಮ ತಂದೆ ನರೇಂದ್ರಣ್ಣ, ಬಾಬಣ್ಣ, ಉದಯಣ್ಣ, ರವಿಯಣ್ಣ, KBC ಚಂದ್ರಣ್ಣ, ಹಾಗೆ ನಮ್ಮ ದರ್ಶನ್ ಪುಟ್ಟಣ್ಣವರು ಎಲ್ಲರ ಸಹಕಾರದಿಂದ ಎಲ್ಲ ಜಿಲ್ಲೆ ಎಲ್ಲ ನಾಯಕರುಗಳು, ನಮ್ಮ ಎಸ್ಪೆಷಲಿ ನಮ್ಮ ನಾಗಮಂಗಲ ತಾಲೂಕಿನ ಪ್ರತಿಯೊಬ್ಬರು ಲೀಡ್ರುಗಳು, ಹಾಗೆ ಎಲ್ಲ ನಮ್ಮ ಸೊಸೈಟಿ ಡೆಲಿಗೇಟ್ಸು, ಹಾಗೆ ಎಲ್ಲ ನಮ್ಮ ಸೊಸೈಟಿ ಡೈರೆಕ್ಟ್ರುಗಳು ಎಲ್ಲರ ಸಪೋರ್ಟಿಂದ ಆಗಿದ್ದು ನಾವು ಇಲ್ಲಿಗೆ ಬರಬೇಕು ಅನ್ನೋ ಆಲೋಚನೆ ಇರಲಿಲ್ಲ. ಗೊತ್ತಿಲ್ಲದಲ್ಲೇ ಶುರುವಾಗಿದ್ದ ಜರ್ನಿ ಇಷ್ಟು ದೂರ ಕರ್ಕೊಂಡ್ಬಂದಿದೆ. ಸೊ ಒಳ್ಳೆ ಕೆಲಸ ಮಾಡಬೇಕು ಅಂತ ಇಚ್ಛೆಯಲ್ಲಿ ಬಂದಿದ್ದೀವಿ. ಹೆಂಗೆ ಕರ್ಕೊಂಡು ಹೋಗುತ್ತೋ ಹಂಗಾಗಿ ತಳಮಟ್ಟದಿಂದ ಕೂಡ ರಾಜಕೀಯ ಕಲಿತಾ ಇದ್ದೀರಾ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ರಾಜಕೀಯ ಜರ್ನಿ ಬಗ್ಗೆ ಪ್ರತಿದಿನನೂ ಕಲಿಯೋದಿದ್ದೇ ಇರುತ್ತಲ್ವ ಸರ್. ಅದಕ್ಕೆ ಇಲ್ಲಿ ಬಂದಾಗ ಏನಾಗುತ್ತೆ, ಸಾಮಾನ್ಯ ಜನರ ಜೊತೆ ನಮಗೆ ಒಡನಾಟ ಜಾಸ್ತಿ ಇರುತ್ತೆ, ಹಾಗೆ ನಾವು ಜಾಸ್ತಿ ತಿಳ್ಕೊತೀವಿ. ಅವ್ರ ಜೊತೆ ಬೆರಿತಾ ಪ್ರಾಬ್ಲಮ್ಗಳೇನಿದೆ, ನಾವೇನು ಮಾಡ್ಬೋದು ಅದರಿಂದ ಅವ್ರಿಗೆ ಹೊರಗಡೆ ತರೋಕ್ಕೆ ನಮ್ಮ ಕೈಲಾದ ಅಲ್ಲಿ ಸೇವೆ ಮಾಡೋದಕ್ಕೆ ಇದೊಂದು ಅವಕಾಶ ಅಂದ್ಕೊಂಡಿದ್ದೀವಿ. ಅಷ್ಟು ಮುಂದೆ ಯೋಚನೆ ಮಾಡಿಲ್ಲ ಸರ್. ಇವತ್ತು DCC ಬ್ಯಾಂಕ್ ಅಪ್ಲಿಕೇಶನ್ ಹಾಕಿದ್ದೀನಿ, ಈ ಎಲೆಕ್ಷನ್ ಮುಗಿಸ್ಕೊತೀನಿ, ಆಮೇಲೆ ಮಿಕ್ಕಿದ ಆಮೇಲೆ ನೋಡೋಣ. ಸಚಿನ್ ಅವ್ರು ಕ್ರಿಕೆಟ್ ಆಯಿತು, ಸಿನಿಮಾ ಆಯಿತು, ಈಗ ರಾಜಕೀಯ ಕ್ಷೇತ್ರ ಪರ್ಮನೆಂಟ್ ಆಗುತ್ತಾ ಅಂತೇಳಿ ಸರ್? ಕೆಲಸ ಮಾಡೋದಷ್ಟೇ ನನ್ನ ಕೈಯಲ್ಲಿರೋದು. ಅದು ಸಿನಿಮಾ ಮಾಡ್ಬೇಕಾದ್ರೆ ಆ ಟೈಮಲ್ಲಿ ಅದು ಕೆಲಸ ಮಾಡ್ತಿದ್ದೆ. ಕ್ರಿಕೆಟ್ ಅನ್ನೋದು ನನಗೊಂದು ಪ್ಯಾಷನ್ನು, ಅದು ಒಂದು ನನಗೆ ಖುಷಿಗೆ ಅಂತ ಆಡೋದು. ಅದೇನು ಪ್ರೊಫೆಷನ್ ಆಗಲ್ಲ, ಅದು ಖುಷಿಗೆ ಆಡೋದು. ಇಟ್ಸ್ ರಾಜಕೀಯ ಬಂದು ಒಂದು ಜವಾಬ್ದಾರಿ, ಇದು ಲಘುವಾಗಿ ತೊಗೊಳಕ್ಕಾಗಲ್ಲ. ತಂದೆಯಿಂದ ಬಂದಿರೋ ಒಂದು ಇದು, ಅವ್ರಿಗೆ ಜನ ಕೊಟ್ಟಿರೋ ಪ್ರೀತಿ ಅದೇ ನನ್ನ ಮೇಲೂ ತೋರಿಸ್ತಿರೋದ್ರಿಂದ ಅದಕ್ಕೆ ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಅದನ್ನು ಮಾಡ್ತಿರ್ತೀನಿ. ಅವರು ಯಾವಾಗಲೂ ಹೇಳೋದಷ್ಟೇ, ಜನರಿಗೆ ಒಳ್ಳೇದು ಮಾಡಬೇಕು, ಆ ನಿಟ್ಟಿನಲ್ಲಿ ನಾವೇನೇನು ಎಷ್ಟು ಆ್ಯಕ್ಟಿವ್ ಆಗಿ ಜನರ ಜೊತೆ ಇರ್ತೀವಿ ಅಷ್ಟು ಒಳ್ಳೇದಾಗುತ್ತೆ ಅಂತ ಅವ್ರು ಹೇಳಿದ್ದು ಮಾರ್ಗದರ್ಶನದಲ್ಲಿ ಪ್ರತಿದಿನ ನಡೀತಾ ಇದ್ದೀನಿ. ಯಾವ ಸ್ಥಾನಕ್ಕೆ ಹೋದರೆ ಸಚಿನ್ ಅವರು ಜನರಿಗೆ ಇನ್ನೊಂದಷ್ಟು ಒಳ್ಳೆ ಕೆಲಸಗಳು ಮಾಡ್ಬೋದು? ನಮ್ಗೆ ಸ್ಥಾನಮಾನದಿಂದನೇ ಒಳ್ಳೇದು ಮಾಡಬೇಕು ಅಂತೇನಿಲ್ಲ. ಇವತ್ತು ಏನು ಇಲ್ಲ ಅಂದ್ರೂ ಒಳ್ಳೇದು ಮಾಡ್ಬೋದು. ಯಾಕಂದರೆ ತಂದೆ ಆ ಸ್ಥಾನದಲ್ಲಿದ್ದಾಗ ನಮಗೆ ಆ ಅವಕಾಶ ಇದೆ. ಇವತ್ತು ಆ ಅವಕಾಶನ ಸದುಪಯೋಗ ಪಡ್ಕೊಂಡು ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಅಂತ ಮಾಡ್ತಾರೆ. ಉತ್ತರಾಧಿಕಾರಿಯಾಗಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀರಾ ಸರ್? ಕೆಲಸ ಮಾಡ್ತೀನಿ, ಏನು ಮಿಕ್ಕಿದ್ದು ನನಗೆ ಗೊತ್ತಿಲ್ಲ ಸರ್. ಥ್ಯಾಂಕ್ ಯು.